ಬದಲಾವಣೆ ದಿನಪತ್ರಿಕೆ ಮತ್ತು ಅಕ್ಷರ ಟಿವಿ ಕನ್ನಡದ ಸಾಹಿತ್ಯ ಅವಲೋಕನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ನಾನು ಡಿ ರಾಮಣ್ಣ ಆಲುಮಸರುಕೆರೆ, ತಮ್ಮ ಸಾಹಿತ್ಯ ಒಡನಾಡಿ. ಇವತ್ತಿನ ಸಂಚಿಕೆ 48ರಲ್ಲಿ ಬಹುಜನರ ಕವಿತೆಗಳು ಅನ್ನುವಂತಹ ಬೃಹತ್ತಾದಂಥ ಈ ಕವನ ಸಂಕಲನವನ್ನು ಕುರಿತು ನಾನು ಮಾತನಾಡಲಿದ್ದೇನೆ. ಈ ಕೃತಿಯ ಸಂಪಾದಕರಾದಂತಹ ರಮೇಶ್ ಸುರ್ವೆಯವರು ಈ ಕೃತಿಯಲ್ಲಿ ಸುಮಾರು ಇಲ್ಲಿ 200ಕ್ಕೂ ಹೆಚ್ಚು ಕವಿತೆಗಳಿವೆ, ಸುಮಾರು 100ಕ್ಕೂ ಹೆಚ್ಚು ಚುಟುಕುಗಳಿವೆ. ಇಲ್ಲಿ ಸಂಪಾದಕರಾದಂತಹ ಮತ್ತು ಸ್ವತಃ ಕವಿಗಳಾದಂತಹ, ನಿರ್ದೇಶಕರಾದಂತಹ, ಪತ್ರಕರ್ತರಾದಂತಹ, ಇಲ್ಲಿ ಕಥೆಗಾರರಾದಂತಹ, ಚಿಂತಕರಾದಂತಹ ರಮೇಶ್ ಸುರ್ವೆಯವರು ಸುಮಾರು 3.5 ದಶಕಕ್ಕೂ ಹೆಚ್ಚು ಕಾಲ ಈ ಕಲೆ, ಸಂಗೀತ, ಸಾಹಿತ್ಯ, ಸಾಂಸ್ಕೃತಿಕ ಚಟುವಟಿಕೆ, ಈ ಸಾಂಸ್ಕೃತಿಕ ಲೋಕದಲ್ಲಿ ಭಾಳಷ್ಟು ಅವರು ಚಿರಪರಿಚಿತರು. ಅಂತಹ ಮಹನೀಯರು ಇಲ್ಲಿ ಸುಮಾರು 5 ರಾಜ್ಯ ಮಟ್ಟದ ಸಮ್ಮೇಳನಗಳನ್ನು, ಅಂದರೆ ಕವಿ ಸಮ್ಮೇಳನಗಳನ್ನು ಮಾಡಿ ಮತ್ತು 3 ರಾಜ್ಯ ಮಟ್ಟದ ಚುಟುಕು ಸಮ್ಮೇಳನಗಳನ್ನು ಮಾಡಿದಾಗ ಆ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಈ ನಾಡಿನ ಅನೇಕ ಕವಿಗಳ ಕವಿತೆಗಳನ್ನು ಮತ್ತು ಚುಟುಕುಗಳನ್ನು ಈ ಸಂಕಲನದಲ್ಲಿ ಸಂಪಾದನೆ ಮಾಡ್ತಕ್ಕಂತಹ ಬಹಳ ಮಹತ್ವದ ಜವಾಬ್ದಾರಿಯನ್ನು ಇಲ್ಲಿ ಶ್ರೀಯುತ ರಮೇಶ್ ಸುರ್ವೆ ಸರ್ ಅವರು ಮಾಡಿದ್ದಾರೆ. ಸುಮಾರು 65 ವಸಂತಗಳನ್ನು ಕಳೆದಂತಹ ರಮೇಶ್ ಸುರ್ವೆಯವರು ಇಡೀ ಕರ್ನಾಟಕದ ರಾಜ್ಯಾದ್ಯಂತೆಲ್ಲ ಅನೇಕ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸ್ಥಳೀಯವಾದಂಥ ಉತ್ಸವಗಳನ್ನು ಮಾಡೋದರ ಮೂಲಕ ಇಲ್ಲಿ ಕಲೆ, ಸಂಗೀತ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಮನಸ್ಸುಗಳನ್ನು ಕಟ್ಟುವಂತಹ, ಸಮಾಜದ ಅಂತಸತ್ವವನ್ನು ಪರಿಯುವಂತಹ ಅನೇಕ ಈ ತೆರನಾದಂತಹ ಸೂಕ್ಷ್ಮ ಸಂವೇದನಾಶೀಲ ಮನಸ್ಥಿತಿಯ ಒಂದು ಸಮಾಜದ ಸ್ವಾಸ್ಥ್ಯಕ್ಕಾಗಿ ದುಡಿತಕ್ಕಂತಹ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಹಿರಿಯರಾದಂಥ ರಮೇಶ್ ಸುರ್ವೆಯವರು ಸುಮಾರು ಕೃತಿಗಳ ಮೂಲಕ ಅವರು ಕೂಡ ಸ್ವತಃ ಅನೇಕ ಕವಿತೆಗಳನ್ನು ಇಲ್ಲಿ ಬರೆದಿದ್ದಾರೆ. ನಮಸ್ಕಾರ, ನಾನು ರಮೇಶ್ ಸುರ್ವೆ. ನನ್ನ ಇತ್ತೀಚಿನ ಕೃತಿ ಮತ್ತು ಸಂಪಾದನೆ ಬಹುಜನರ ಕವಿತೆಗಳು. ಈ ಬಹುಜನರ ಕವಿತೆಗಳ ವೈಶಿಷ್ಟ್ಯ ಏನಂದರೆ, ನನ್ನ ಜೊತೆಗೆ 150 ರಾಜ್ಯ ಮಟ್ಟದ ಕವಿಗಳ ಕವಿತೆಗಳನ್ನು ಇದರಲ್ಲಿ ಸೇರಿಸಿದ್ದೇನೆ ಮತ್ತು ಒಂದು 340 ಪುಟದ ಪುಸ್ತಕವಾಗಿ ಇದನ್ನು ಹೊರತಂದಿದ್ದೇನೆ. ಭಾರತ ರತ್ನ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಪ್ರತಿಷ್ಠಾನ ಟ್ರಸ್ಟ್ ಮತ್ತು ಸುರ್ವೆ ಕಲ್ಚರ್ ಅಕಾಡೆಮಿ ವೇದಿಕೆಯಲ್ಲಿ ಅವರ ವಾಚಿಸಿದ ರಾಜ್ಯದ ವಿವಿಧ ಕವಿಗಳ ಕವಿತೆಗಳನ್ನು ಒಟ್ಟಿಗೆ ಸೇರಿಸಿ, ಅಂದರೆ 10 ವರ್ಷದ ಅವಧಿಯಲ್ಲಿ ನನ್ನ ವೇದಿಕೆ ಬರೆಸಿಕೊಂಡ ಕವಿಗಳ ಒಂದು ಕವನ ಸಂಕಲನ ಇದು ನನ್ನ 2ನೇ ಕವನ ಸಂಕಲನ. ಹಿಂದೆ ಕವಿಗಳ ಕಣ್ಣಲ್ಲಿ ವಿಶ್ವೇಶ್ವರಯ್ಯ ಅಂಥೇಳಿ 75 ಕವಿಗಳ ಒಂದು ಪುಸ್ತಕವನ್ನು ನಾನು ಪ್ರಕಟಿಸಿದ್ದೆ. ಒಳ್ಳೆಯ ಪ್ರತಿಕ್ರಿಯೆ, ಒಳ್ಳೆಯ ವಿಮರ್ಶೆ ಬಂದಿತ್ತು. ಈಗ ಇದು 2ನೇ ಪುಸ್ತಕ. ಇದರಲ್ಲಿ 150 ಕವಿಗಳು 250 ಕವಿತೆಗಳನ್ನು ಸೇರಿಸಿ ಒಂದು ಸಂಗ್ರಹ ಮಾಡಿದ್ದೇನೆ. ಬಹಳ ಜನ ಸೇರಿ ಇದನ್ನು ಬರೆದಿದ್ದರಿಂದ ಇದಕ್ಕೆ ಬಹುಜನರ ಕವಿತೆಗಳು ಅಂತ ಹೆಸರು. ಇದು ಒಂದು ಹೊಸ ವಿನೂತನ ಪ್ರಯತ್ನ. ಕವಿಗಳನ್ನು ಪ್ರೋತ್ಸಾಹಿಸಬೇಕು, ಅವರ ಕವಿತೆ ಜನರಿಗೆ ಗೊತ್ತಾಗಬೇಕು ಮತ್ತು ಅವರ ದೋಷಗಳಿರ್ಬೋದು ಅಥವಾ ಪ್ರೌಢಿಮೆ ಇರ್ಬೋದು ಸಾರ್ವಜನಿಕರಿಗೆ ತಲುಪಬೇಕು ಅನ್ನೋ ಕಾರಣಕ್ಕಾಗಿ ಮಾಡಿದಂಥ ಒಂದು ಚೌಕಟ್ಟು. ಈ ಚೌಕಟ್ಟಿನಲ್ಲಿ ಬರುವ ಕವಿತೆಗಳು ಶ್ರೇಷ್ಠವಾಗಿದೆ ಅಂತ ನಾನು ಹೇಳಲಾರೆ. ಯಾಕೆಂದರೆ ಇದರಲ್ಲಿ ಅನೇಕರು ಹೊಸಬರಿದ್ದಾರೆ, ಹಿರಿಯರಿದ್ದಾರೆ ಮತ್ತು ಅನುಭವಗಳಿದ್ದಾರೆ. ಹಾಗಾಗಿ ಇದನ್ನು ಗುಣಮಟ್ಟದ ರೀತಿಯಲ್ಲಿ ನೋಡದೆ ಇಂತಹದೊಂದು ಪ್ರಯತ್ನವನ್ನು ರಮೇಶ್ ಸುರ್ವೆ ಮಾಡಿದ್ದಾರೆ. ಅನೇಕ ಕವಿಗಳ ಕವಿತೆಗಳನ್ನು ಬೆಳಕಿಗೆ ಬರಲು ಕಾರಣರಾಗಿದ್ದಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಹಾಗಾಗಿ ನೀವು ಇಲ್ಲಿ ಗುಣಮಟ್ಟ ಹುಡುಕುವುದಕ್ಕಿಂತ ಕವಿಗಳ ಪ್ರಯತ್ನದ ಹಿಂದಿರುವ ಶ್ರಮವನ್ನು ಗುರುತಿಸಿದರೆ ಕವಿಗಳು ತಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಮುಂದೆ ಭರವಸೆಯ ಕವಿಗಳಾಗಿ ಬದಲಾಗುವ ಒಂದು ಪ್ರೋತ್ಸಾಹವನ್ನು ಅವರು ಬಯಸ್ತಾರೆ. ಈ ಕವನ ಸಂಕಲನ ಇದು ನನ್ನ 9 ಕವಿ ಸಮ್ಮೇಳನಗಳ ಒಂದು ಕೊಡುಗೆ ಅಂದರೂ ಕೂಡ ತಪ್ಪಲ್ಲ. ನಾನು ಇದುವರೆಗೆ ಕವಿಗಳಿಗಾಗಿ 9 ಒಂದು ದಿನದ ಸಮ್ಮೇಳನಗಳನ್ನು ಮಾಡಿದ್ದೇನೆ. ಪ್ರತಿ ಸಮ್ಮೇಳನಕ್ಕೆ ಒಬ್ಬೊಬ್ಬರು ಅಧ್ಯಕ್ಷ ಆಗಿದ್ದಾರೆ. ಒಂದು ಬಹಳ ದೊಡ್ಡ ದೊಡ್ಡ
ಕವಿಗಳನ್ನು ಅಧ್ಯಕ್ಷ ಮಾಡಿ ಅವರ ಮಾರ್ಗದರ್ಶನದಲ್ಲಿ ಓದಿದಂಥ ಕವಿತೆಗಳನ್ನು ಸೇರಿಸಿ ಮಾಡಿದ ಬಹುಜನರ ಕವಿತೆಗಳು ನಿಮ್ಮ ಮುಂದಿದೆ. ಸುಮಾರು 2021ರಲ್ಲಿ ಅಂದರೆ ಕಳೆದ ವರ್ಷ 6 ಕೃತಿಗಳನ್ನು ಬಿಡುಗಡೆ ಮಾಡೋದ್ರ ಮುಖಾಂತರ ಇಲ್ಲಿ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದಂಥ ಒಂದು ವಿಶಿಷ್ಟವಾದಂಥ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ಅಗ್ರಿಮೆಂಟ್ ಮತ್ತು ಇತರ ಕಥೆಗಳು ಅನ್ನುವಂಥ ಕಥಾ ಸಂಕಲನ, ಬಿಸಿಲುಗುದಿರಿ ಅನ್ನುವಂತಹ ಒಂದು ಬಿಡಿ ಸಂಕಲನ ಅಂದರೆ ಬಿಡಿ ಲೇಖನಗಳನ್ನು ಹೊಂದಿದಂಥ ಒಂದು ಸಂಕಲನವನ್ನು ಬಿಡುಗಡೆ ಮಾಡಿದ್ದಾರೆ. ನಾನು ಕಂಡಂಥ ವಿಶ್ವೇಶ್ವರಯ್ಯ ಅವರನ್ನು ಅವರದೇ ಆದಂಥ ದೃಷ್ಟಿಕೋನದಲ್ಲಿ ನೋಡಿದಾಗ ಅವರ ಸಾಮಾಜಿಕ ಚಿಂತನೆ ಮತ್ತು ತಾಂತ್ರಿಕ ಒಂದು ಆಲೋಚನೆಗಳು ಹೇಗೆ ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಅನ್ನುವಂತಹ ಒಂದು ತಾತ್ಪರ್ಯವನ್ನು ಇಟ್ಟುಕೊಂಡು, ಒಂದು ಸಿದ್ಧಾಂತವನ್ನು ಇಟ್ಟುಕೊಂಡು ಮಾಡಿದಂತಹ ಒಂದು ಕೃತಿಯದು. ದೇವಾಲಯ ಚಕ್ರವರ್ತಿ ಇಟಗಿ ಮಹಾದೇವ ದೇಗುಲ ಅಂದರೆ ಕೊಪ್ಪಳ ಜಿಲ್ಲೆಯ ಇಟಗಿ ಎನ್ನುವಂಥ ಗ್ರಾಮದಲ್ಲಿ ದೇವಾಲಯಗಳ ಚಕ್ರವರ್ತಿ ಅನ್ನುವಂತಹ ಬಿರುದನ್ನು ಒಳಗೊಂಡಂತಹ ಅಲ್ಲಿ ಮಹಾದೇವನ ದೇಗುಲ ಇದೆ. ಬಹಳ ಸೂಕ್ಷ್ಮವಾದಂತಹ ಕೆತ್ತನೆಯನ್ನು ಹೊಂದಿದಂತಹ ಅದು ದೇವಸ್ಥಾನ. ಅಂತಹ ದೇವಸ್ಥಾನವನ್ನು ಕುರಿತು ಇರ್ತಕ್ಕಂಥ ಅನೇಕ ಲೇಖನಗಳನ್ನು ಒಳಗೊಂಡಂಥ ಒಂದು ಪುಸ್ತಕವನ್ನು ಅವರು ಕೂಡ ತಂದಿದ್ದಾರೆ. ಅವರು ನಾಟಕಕಾರರು ಕೂಡ ಹೌದು. ಬಡವನ ಕಣ್ಣೀರು ಅನ್ನುವಂತಹ ನಾಟಕದ ಮೂಲಕ ಇಲ್ಲಿ ಸಾಮಾಜಿಕ ಜೀವನವನ್ನು, ಸಾಮಾಜಿಕ ವ್ಯವಸ್ಥೆಯನ್ನು ಕುರಿತು ಒಂದು ಜಾಗೃತಿಯನ್ನು, ಅಂದರೆ ನಾಟಕಗಳ ಮೂಲಕ ಇಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಆಮೇಲೆ ಫೇಸ್ಬುಕ್ ಪುರಾಣಗಳು ಅನ್ನುವಂತಹ, ಆಮೇಲೆ ಪತ್ರಿಕೆಗಳ ಮುಖಾಂತರ ನಾನು ಆಗಲೇ ಹೇಳಿದಂತೆ ಅವರು ಪತ್ರಕರ್ತರಾಗಿ, ಇಲ್ಲಿ ಸಿನಿಮಾ ನಟರಾಗಿ, ನಿರ್ದೇಶಕರಾಗಿ, ಚಿಂತಕರಾಗಿ, ಕವಿಗಳಾಗಿ, ಬರಹಗಾರರಾಗಿ ಭಾಳಷ್ಟು ನಾನು ಆಗಲೇ ಹೇಳಿದಂತೆ ಸಮಾಜದ ಅಂತಸತ್ವವನ್ನು ಪರಿತಕ್ಕಂತಹ ಕಲೆ ಇರ್ಬೋದು, ಸಂಗೀತ, ಸಾಹಿತ್ಯ, ಇಂತಹ ಆಯಾಮಗಳ ಮುಖಾಂತರ ಸಮಾಜವನ್ನು ತಿದ್ದುವಂತಹ ಮತ್ತು ಆ ಕ್ಷೇತ್ರದಲ್ಲಿ ಒಳಗೊಂಡಂತಹ, ಆ ಕ್ಷೇತ್ರದಲ್ಲಿ ಅನೇಕ ಮಹನೀಯರು ತೊಡಗಿಸಿಕೊಂಡಂಥ ಸಂದರ್ಭದಲ್ಲಿ ಅಂತಹ ಎಲ್ಲ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವುದರ ಮೂಲಕ, ಅವರನ್ನು ಪ್ರೋತ್ಸಾಹಿಸುವುದರ ಮೂಲಕ, ಅವರನ್ನು ಬೆನ್ನು ತಟ್ಟುವುದರ ಮೂಲಕ ಒಂದು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಅವರು ಆಯೋಜನೆ ಮಾಡಿ ಆ ಮೂಲಕ ಭಾಳಷ್ಟು ಒಂದು ಸಾಂಸ್ಕೃತಿಕವಾದಂತಹ, ಅಂದರೆ ಒಂದು ಸಾಮಾಜಿಕ ಜವಾಬ್ದಾರಿ, ಸಾಹಿತಿಯಾದವನ ಕೆಲಸ ಏನಂತ ಹೇಳಿದರೆ, ಬರಹಗಾರ ಕೆಲಸ ಏನಂತ ಹೇಳಿದರೆ ಅದೊಂದು ಸಾಮಾಜಿಕ ಜವಾಬ್ದಾರಿ. ಅಂಥದ್ದೊಂದು ಸಾಮಾಜಿಕ ಜವಾಬ್ದಾರಿಯನ್ನು ಬರವಣಿಗೆಯ ಮೂಲಕ, ಇಲ್ಲಿ ಕಥೆಗಳ ಮೂಲಕ, ಕವಿತೆಗಳನ್ನು ಬರೆಯೋದರ ಮೂಲಕ, ಸಂಘಟನೆಗಳನ್ನು ಮಾಡುವುದರ ಮೂಲಕ ಬಹಳ ದೊಡ್ಡ ಜವಾಬ್ದಾರಿಯನ್ನು ಅವರೆಲ್ಲ ನಿರ್ವಹಿಸಿದ್ದಾರೆ. ನಾನು ಹೇಳಿದಂತೆ ಆಗಲೇ ಬಹುಜನರ ಕವಿತೆಗಳು ಅನ್ನುವಂಥ ಈ ಪುಸ್ತಕ ಬಹಳ ಮಹತ್ವದ ಕೃತಿ ಅಂತ ನಾನು ಭಾವಿಸ್ತೇನೆ. ಸುಮಾರು ಈ ನಾಡಿನ ಅನೇಕ, ಅಂದರೆ ಸುಮಾರು 136ಕ್ಕೂ ಹೆಚ್ಚು ಜನ ಏನು ಕವಿತೆಗಳನ್ನು ಬರೆದಾರ, ಆ ಕವಿತೆಗಳನ್ನು ಇಲ್ಲಿ ಸಂಗ್ರಹ ಮಾಡೋದ್ರ ಮೂಲಕ ಸುಮಾರು 200ಕ್ಕೂ ಹೆಚ್ಚು ಕವಿತೆಗಳನ್ನು ಈ ಕೃತಿ ಒಳಗೊಂಡಿದೆ. ಸುಮಾರು 100ಕ್ಕೂ ಹೆಚ್ಚು ಚುಟುಕುಗಳನ್ನು ಇಲ್ಲಿ ಅವರು ಸಂಗ್ರಹ ಮಾಡಿದ್ದಾರೆ. ಹಾಗಾಗಿ ಇದು ತುಂಬ ಅನೇಕ ಮಹತ್ವಪೂರ್ಣವಾದಂತಹ ಸಮ್ಮೇಳನಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಏನು ಆ ಕಾರ್ಯಕ್ರಮಗಳಲ್ಲಿ ಭಾಗಿಯಾದಂತಹ ಮಹನೀಯರ ಕವಿತೆಗಳನ್ನು ಈ ಪುಸ್ತಕ ಒಳಗೊಂಡಿದೆ ಅನ್ನುವಂಥದ್ದು. ಇಲ್ಲಿ ಮೊದಲನೇದಾಗಿ ರಮೇಶ ಸುರ್ವೆ ಸರ್ ಅವರು ಬರೆದಂತಹ ಸಿಹಿನೀರಿನ ಸರೋವರ ಅನ್ನುವಂಥ ಕವಿತೆಯನ್ನು ನಾನು ಈ ಸಂದರ್ಭದಲ್ಲಿ ಒಂದಷ್ಟು ವಿಶ್ಲೇಷಣೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಕಾವ್ಯ ಒಂದು ಸಿಹಿನೀರಿನ ಸರೋವರ, ಹೌದು, ಮರಳುಗಾಡಿನ OSS. ನೀರು ನೋಡಿ, ಸಿಹಿನೀರು ಅಂದರೆ ಅದು ಎಲ್ಲರಿಗೂ ಪ್ರಿಯವಾದಂಥದ್ದು. ನೀರು ಅನ್ನೋದೇ ಒಂದು ಜೀವಜಲ ಅಲ್ವಾ. ಇನ್ನು ಸಿಹಿನೀರು ಅಂತ ಹೇಳಿದರೆ ಅಲ್ಲಿ ಅನೇಕ ಜಲಚರಗಳು ವಾಸ ಮಾಡ್ತಕ್ಕಂಥ ಒಂದು ಆವಾಸವೇ ಸರಿ ಅದು. ಹಾಗಾಗಿ ಇಲ್ಲಿ ನೀರು ಮನುಷ್ಯನಿಗೆ ಜೀವಜಲ ಅನ್ನುವಂಥದ್ದು ಬಹಳ ಮಹತ್ವದ. ಅಂದರೆ ಇಲ್ಲಿ ಅವರು ಕಾವ್ಯವನ್ನು ಒಂದು ಸಿಹಿನೀರಿನ ಸರೋವರಕ್ಕೆ ಹೋಲಿಸ್ತಾರೆ. ಅಂದರೆ ಅದು ಹೆಚ್ಚು ಪ್ರಿಯವಾಗಬೇಕು ಅಂತ, ಎಲ್ಲ ಜನರನ್ನು ಜೀವಂತವಾಗಿ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು, ಚಲನಶೀಲವಾಗಿ ಆಲೋಚನೆ ಮಾಡ್ತಕ್ಕಂತಹ ಒಂದು ತಾತ್ವಿಕ ಸಿದ್ಧಾಂತದ ಪರೆಯನ್ನು ಅಲ್ಲಿ ಜಲಧಾರಿಯಾಗಿ ಅದು ಉಕ್ಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಕವಿತೆ ಆ ಕೆಲಸವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಕವಿತೆಗೆ ಸಿಹಿನೀರಿನ ಸರೋವರ ಅಂತ ಅವರು ಕರೀತಾರೆ. ಆ ಮೂಲಕ ಅದು ಒಂದು ಮರಳುಗಾಡಿನಲ್ಲಿ OSS, ಇನ್ನೇನು ಬದುಕು ಮುಗಿದೇ ಹೋಯಿತು, ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾನು ಒಂಟಿಯಾದೆ ಅನ್ನುವಂತಹ ಬೇಸರಗೊಂಡಾಗ ವ್ಯಕ್ತಿ ಆ ಕವಿತೆ, ಆ ಕಾವ್ಯ, ಆ ಬರಹ ಆತನಿಗೆ ಒಂದು ಶಕ್ತಿಯನ್ನು ತುಂಬಬೇಕು, ಚೈತನ್ಯವನ್ನು ತುಂಬಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕವಿತೆಯನ್ನು ಬಹಳಷ್ಟು ಆಯಾಮಗಳಲ್ಲಿ ಅವರು ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ, ಇಲ್ಲಿ ಕಾವ್ಯದ ಮೂಲಕ ಕಟ್ತಾ ಹೋಗ್ತಾರೆ. ಅದಕ್ಕೆ ನನಗೆ ಈ ಸಂದರ್ಭದಲ್ಲಿ ಕಾವ್ಯಾನಂದರು ಅಂದರೆ ಸಿದ್ದಯ್ಯ ಪುರಾಣಿಕರವರು, ಇಲ್ಲೇ ದ್ಯಾಂಪುರದವರು,
ಕೊಪ್ಪಳಕ್ಕೆ ಬಹಳ ಸಮೀಪದಲ್ಲಿರ್ತಕ್ಕಂಥ ಊರು. ಕನ್ನಡದ ಮಹತ್ವದ ಕವಿಗಳಲ್ಲಿ ಅವರು ಕೂಡ ಒಬ್ಬರು. ಅವ್ರು ಹೇಳ್ತಾರೆ ಕವಿತೆ ಅಂದರೆ ಹೇಗಿರಬೇಕು ಅಂತ. ಹೂವಿನ ಎಸಳಿನಂತೆ, ತೆನೆಗಳ ಕಾಳಿನಂತೆ, ಹಕ್ಕಿಯ ಗರಿಗಳಂತೆ ನಮ್ಮ ಬಾಳ ಗುಟ್ಟಿಗೆ ಗುಟುಕಾಗಬೇಕು ಅನ್ನುವಂಥದ್ದು. ಕವಿತೆ ಹಿಂಗೆ ನಮ್ಮ ಬಾಳ ಗುಟ್ಟಿಗೆ ಗುಟುಕಾಗಬೇಕು. ಮನುಷ್ಯನ ಬದುಕೇನಿದೆ, ಈ ಜೀವನ ಏನಿದೆ, ಆ ಎಲ್ಲ ಗುಟ್ಟುಗಳನ್ನು ಪರಿಯುವಂತಹ, ಅಲ್ಲಿ ಅನೇಕ ಮರ್ಮಗಳನ್ನು, ಅನೇಕ ಸೂಕ್ಷ್ಮತೆಗಳನ್ನು ಕವಿತೆ ಹೊಂದಿರಬೇಕು. ಅದು ನಿಜವಾದ ಕವಿತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಕವಿತೆಯನ್ನು ಓದಿದ ತಕ್ಷಣ ನನಗೆ ನೆನಪಾದದ್ದು ಡಾಕ್ಟರ್ ಸಿದ್ದಯ್ಯ ಪುರಾಣಿಕರವರು ಕವಿತೆ. ಇಲ್ಲಿ ಇನ್ನೊಬ್ಬ ಆಂಗ್ಲ ಕವಿ ಬಹಳ ಚೆನ್ನಾಗಿ ಕವಿತೆಯನ್ನು ಕುರಿತು ಮಾತನಾಡ್ತಾರೆ. ಈ ಸಂದರ್ಭದಲ್ಲಿ ಅದನ್ನು ಕೂಡ ನಾನು ನೆನಪು ಮಾಡ್ಕೊಳ್ತೇನೆ. ನೋವು ಚಿಂತನೆಗೆ ಹಚ್ಚುತ್ತದೆ. ಮನುಷ್ಯನಿಗೆ ನೋವಿದೆ, ದುಃಖ ಇದೆ, ಸಂಕಟ ಇದೆ. ಆ ದುಃಖ ಸಂಕಟ ಆದಾಗೆಲ್ಲ ಮನುಷ್ಯ ಒಂದು ಚಿಂತನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಹೌದು, ಆ ಚಿಂತನೆ ಮನುಷ್ಯನನ್ನು ಸೃಜನಶೀಲ ವ್ಯಕ್ತಿಯನ್ನಾಗಿ ಮಾಡ್ತತಿ ಅಂತ. ಹೌದು, ಯಾರಿಗೆ ದುಃಖ ಇದೆ, ಯಾರಿಗೆ ಸಂಕಟ ಇದೆ, ಅವರು ಒಂದು ವಿಶೇಷವಾದಂಥ ಸೃಜನಶೀಲತೆಯನ್ನು ಮೆರಿಲಿಕ್ಕೆ ಪ್ರಾರಂಭ ಮಾಡ್ತಾರ ಅಂಥೇಳಿ ಅವರು ಮೌನವಾಗಿ ಆಲೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಅಂಥ ಸೃಜನಶೀಲತೆ ಇಂದ ಮಾತ್ರ ಇಂಥ ಕವಿತೆ ಹುಟ್ಟಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಇಲ್ಲಿ ಆಂಗ್ಲ ಕವಿ WH ಆಡನ್ ಅನ್ನುವಂಥವರು ಹೇಳ್ತಾರೆ. ಬಹುಶಃ ಆ ನಿಟ್ಟಿನಲ್ಲಿ ಶ್ರೀಯುತ ಹಿರಿಯರಾದಂಥ ರಮೇಶ ಸುರ್ವೆ ಸರ್ ಅವರು ಸಿಹಿನೀರಿನ ಸರೋವರ ಅನ್ನುವಂಥ ಕವಿತೆಯ ಮೂಲಕ ಬಹಳ ಒಂದು ವಿಶೇಷವಾದಂತಹ ತಾತ್ವಿಕ ಹಿನ್ನೆಲೆಯಲ್ಲಿ ಅವರು ಕವಿತೆಯನ್ನು ಬರಿತಾ ಹೋಗ್ತಾರೆ. ಎಡಗೈ ಬಲಗೈ ಸಿದ್ಧಾಂತ ಏನೇ ಇರಲಿ, ಅದೆಲ್ಲವೂ ಕೂಡ ಜನರ ಕಲ್ಯಾಣಕ್ಕಾಗಿ, ಸಮಾಜದ ಸ್ವಾಸ್ಥ್ಯಕ್ಕಾಗಿ, ಇಲ್ಲಿ ಆದರ್ಶಗಳಿಗಾಗಿ, ಮೌಲ್ಯಗಳಿಗಾಗಿ ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕು ಅಂತ. ಐಸೋಲೇಟೆಡ್ ಆಗಬಾರ್ದು. ಎಡಗೈ ಸಿದ್ಧಾಂತ, ಬಲಗೈ ಸಿದ್ಧಾಂತ, ಈ ಜಾತಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಕಂಡುಬರ್ತಕ್ಕಂಥ ಈ ಸ್ವಜನ ಪಕ್ಷಪಾತ, ಅಧಿಕಾರಶಾಹಿ ವರ್ಗ ಏನಿದೆ, ಆ ಅಧಿಕಾರಶಾಹಿ ವರ್ಗದಲ್ಲಿ ನಾವೆಲ್ಲ ಯಾವುದೋ ಒಂದು ಆಸೆಗೆ, ಯಾವುದೋ ಒಂದು ಪ್ರಶಸ್ತಿಗೆ ನಾವು ಕಟ್ಟು ಬೀಳಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಕವಿತೆ ಪ್ರಜಾತಂತ್ರವಾದಿಯಾಗಿರಬೇಕು. ಗೋಪಾಲಕೃಷ್ಣ ಅಡಿಗರ ಭಾಳ ದೊಡ್ಡ ಮಾತು. ಪ್ರತಿಯೊಬ್ಬ ಕವಿಯೂ ಕೂಡ, ಕವಿತೆಯೂ ಕೂಡ ಅಸಮಾನತೆಯ ಬಗ್ಗೆ ಮಾತನಾಡಬೇಕು, ಅದು ಪ್ರಜಾತಂತ್ರವಾದಿಯಾಗಿರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅಂಥದ್ದೇ ಅನಿಸಿಕೆಗಳನ್ನು ಈ ಕವಿತೆಯಲ್ಲಿ ಭಾಳ ಚೆನ್ನಾಗಿ ಅವರು ಕಟ್ಟಿಕೊಡ್ತಾರೆ ಅನ್ನುವಂಥದ್ದು. ಇಲ್ಲಿ ಸ್ವಾರ್ಥ ಅನ್ನುವಂಥ ಇನ್ನೊಂದು ಕವಿತೆ ಇದೆ. ಅದು ಕೂಡ ರಮೇಶ ಸುರ್ವೆ ಅವರು ಬರೆದಂತಹ ಕವಿತೆ. ಅವ್ರು ಹೇಳ್ತಾರೆ, ಅಂದರೆ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸ್ವಾರ್ಥ ಅನ್ನೋದು ಎಷ್ಟಿರ್ತತಿ ಅಂತ. ಮನುಷ್ಯ ಏನು ಮಾಡಿದರೂ ಒಂದು ರೀತಿ ಟೀಕೆಗೆ ಒಳಗಾಗೋದಕ್ಕೆ, ವಿಮರ್ಶೆಗೆ ಒಳಗಾಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ಭಾಳ ಸೂಕ್ಷ್ಮವಾಗಿ ಕವಿತೆಯ ಮೂಲಕ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಬುದ್ಧನಾಗಲು ಹೊರಟೆ ನಾನು, ಸಂಸಾರ ಬಿಟ್ಟು ಓಡಿ ಹೋದ ಅಂತ ಜನ ಮಾತನಾಡಿಕೊಳ್ತಾರೆ ಅಂತ. ನೋಡಿ ಎಷ್ಟು ಸೂಕ್ಷ್ಮವಾದಂಥ ಸಾಲು ಇದು. ನಾನು ಬುದ್ಧನಾಗಬೇಕು, ಬುದ್ಧನಾಗಬೇಕಂದ್ರೆ ಆತನ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಕನಿಷ್ಠ ಪಕ್ಷ ಆತನ ಹಾದಿಯಲ್ಲಿ ಸ್ವಲ್ಪ ಆದರೂ ನಾನು ಕ್ರಮಿಸಬೇಕು ಅಂತ ನಾನು ಹೊರಟೆ. ಆದರೆ ಜನ ಇಲ್ಲಿ ಸಂಸಾರವನ್ನು ಬಿಟ್ಟು, ಅಂದರೆ ಇಲ್ಲಿ ಮನೆ ಮಕ್ಕಳನ್ನು, ಮಡದಿಯನ್ನು ನೋಡ್ಕೊಳಕ್ಕೆ ಆಗದೇ ಇರೋರು ಈ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾರನ್ನುವಂತಹ ಅಭಿಪ್ರಾಯದ ಮೇರೆಗೆ ಸಮಾಜ ನಮ್ಮನ್ನು ದೂಷಿಸ್ತತಿ ಅಂತೇಳಿ, ಸಂಸಾರವನ್ನು ನೋಡ್ಕೊಳ್ಳೋಕ್ಕೆ ಆಗದೇ ಇರತಕ್ಕಂಥ ವ್ಯಕ್ತಿ ಮನೆ ಬಿಟ್ಟು ಓಡಿ ಹೋಗ್ತಾನ ಅಂತ. ಅದಕ್ಕೆ ನಾನು ಬುದ್ಧನಾಗಬೇಕಂದೆ, ಸಂಸಾರವನ್ನು ಬಿಟ್ಟು ಓಡಿ ಹೋದ ಅಂತ ಹೇಳಿ ಜನ ಮಾತನಾಡಿಕೊಂಡ್ರು ಅಂತ. ಬಸವಣ್ಣನನ್ನು ಅನುಸರಿಸಿ ನಾನು ಬಸವನಾಗಲು ಹೊರಟೆ, ಜನ ಇವ ನಮ್ಮವ ಅಲ್ಲ ಅಂಥೇಳಿ ಜನ ನನಗೆ ಹಂಗಿಸಿದರು ಅಂಥೇಳಿ. ಅಂಬೇಡ್ಕರ್ ಆಗಬೇಕು ಅಂತ ನಾನು ಹೊರಟೆ, ಜಾತಿಯ ಹೆಸರಿನಲ್ಲಿ ಈತನನ್ನು, ಅಂದರೆ ನನ್ನನ್ನು ದೂರ ಇಟ್ಟರು ಅಂಥೇಳಿ. ಶಿವ ಆಗಲು ಹೊರಟೆ, ಇವನ್ನೆಲ್ಲ ನಾಟಕ ಮಾಡ್ತಾನ ಅಂತ ಹೇಳಿದರು ಅಂತ. ಹಿಂಗೆ ಸಮಾಜ ಏನು ಬೇಕಾದರೂ ಅಂತ ಹೇಳ್ತತಿ. ಅದಕ್ಕೆ ನಮ್ಮತನವನ್ನು ನಾವು ಮಾತ್ರ ಬಿಡಬಾರದು. ನಮ್ಮ ಆಲೋಚನೆಗಳು, ನಮ್ಮ ಸಿದ್ಧಾಂತಗಳು ಸಮಾಜಕ್ಕೆ ಒಳ್ಳೆಯದಾಗೋದಾದರೆ ಖಂಡಿತ ನಮ್ಮ ಆತ್ಮವಿಶ್ವಾಸದ ಮೂಲಕ, ಆತ್ಮಾವಲೋಕನ ಮಾಡಿಕೊಳ್ಳೋದ್ರ ಮೂಲಕ ಬೇರೆ ಯಾರು ಏನು ಅಪೇಕ್ಷೆ ಪಡ್ತಾರ, ಏನು ನಿರೀಕ್ಷೆ ಮಾಡ್ತಾರ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಬಾರದು. ನಮ್ಮಷ್ಟಕ್ಕೆ ನಾವೇ ಸ್ವತಃ ನಮ್ಮ ಕೆಲಸವನ್ನು ನಾವು ಮೌನವಾಗಿ ಮಾಡಬೇಕು ಅಂತ ಹೇಳಿ. ಅದಕ್ಕೆ ಇಲ್ಲಿ ಲಿಂಕನ್ ಅಂದರೆ ಆಂಗ್ಲ ಕವಿ ಬಹಳ ಚೆನ್ನಾಗಿ ಒಂದು ಮಾತು ಹೇಳ್ತಾನೆ ನೋಡಿ. ಜಗತ್ತು ಅಂದರೆ ಸಮಾಜ, ಈ ಜನ ಏನು ಬೇಕಾದರೂ ಅಂತಾರ ಅಂತ, ಅದರಿಂದ ನಾವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಬಹಳ ಚೆನ್ನಾಗಿ ಒಳ್ಳೆ ಮಾತುಗಳನ್ನು ಇಲ್ಲಿ ಹೇಳ್ತಾನೆ. ಹಣ ಕೂಡಿಟ್ಟರೆ ಜಗತ್ತು ಆತನನ್ನು ಬಂಡವಾಳಶಾಲಿ ಅಂತ ಕರಿತೈತಿ. ಹಣ ಕಳೆದರೆ ಜಗತ್ತು ಆತನನ್ನು ದುಂದು ವೆಚ್ಚಗಾರ ಅಂತ ಕರಿತೈತಿ. ಹಣ ಗಳಿಸದಿದ್ದರೆ ಅವನೊಬ್ಬ ಕೆಲಸಗೇಡಿ ಮೂರ್ಖ ಅಂತ ಕರಿತೈತಿ. ಆದರೆ ಹೇಗೋ ಅಪವಾದ ತಪ್ಪದು ಅಂತ ನೋಡಿ. ನೀವು ಏನಾದರೂ ಮಾಡಿ, ಹಣ ಕೂಡಿಟ್ರೆ ಅದು ಒಳ್ಳೆಯದು, ಮುಂದಕ್ಕೆ ಭವಿಷ್ಯಕ್ಕೆ ಒಳ್ಳೇದಾಕತಿ ಅಂತ ನಾನು ಹಣ ಕೂಡಿಡಕ್ಕೆ ಹೋದರೆ ಜಗತ್ತು ಹಿಂಗಂತತಿ ಅಂತ. ಹಾಗೆ
ಇಲ್ಲಿ ಜಗತ್ತು ಏನು ಬೇಕಾದರೂ ಅಂತತಿ, ಆದರೆ ನಮ್ಮ ವಿವೇಚನೆ, ನಮ್ಮ ವಿವೇಕ ಅದು ಸರಿಯಾಗಿತ್ತು ಅಂತ ಹೇಳಿದರೆ ನಮ್ಮ ಕೆಲಸವನ್ನು ನಾವು ಸದಾ ಮಾಡ್ತಾ ಹೋಗಬೇಕು, ಇನ್ನೊಬ್ಬರ ಬಗ್ಗೆ ಆಲೋಚನೆ ಮಾಡಬಾರ್ದು ಅಂತ. ಹಳ್ಳ್ಯಾಗ ಒಂದು ಮಾತು ಹೇಳ್ತಾರೆ, ಊರ ಮುಂದೆ ಕುಂಟಿ ತಂದಿಟ್ರೆ ಒಬ್ಬ ಕಡ್ದಂತಾನ, ಒಬ್ಬ ಬಳದಂತಾನ, ಇನ್ನೊಬ್ಬ ಇನ್ನೇನೋ ಅಂತಾನ. ಹಾಗಾಗಿ ನಮ್ಮಷ್ಟಕ್ಕೆ ನಾವು ನಮ್ಮ ಕೆಲಸಗಳನ್ನು ಮಾಡ್ತಾ ಹೋಗಬೇಕು ಅನ್ನುವಂತಹ ಈ ಕವಿತೆ ಬಹಳ ಮುಖ್ಯವಾದಂಥ ಆಶಯಗಳನ್ನು ಇಲ್ಲಿ ಓದುಗರಿಗೆ ಕಟ್ಟಿಕೊಡುವಂಥ ಕೆಲಸವನ್ನು ಮಾಡ್ತತಿ ಅನ್ನುವಂಥದ್ದು. ಆಮೇಲೆ ಇನ್ನೊಂದು ಕವಿತೆ ಇದೆ, ಅಪ್ಪನ ಸ್ಫೂರ್ತಿ ಅಂಥೇಳಿ. ನಿರ್ದೇಶಕರಾದಂಥ ಡಾಕ್ಟರ್ ಸತೀಶ್ ಕುಮಾರ್ ಹೊಸಮನಿ ಅನ್ನುವಂಥವ್ರು, ಅಂದರೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಬೆಂಗಳೂರಿನಲ್ಲಿ ಇವತ್ತು ನಿರ್ದೇಶಕರಾಗಿ ಕೆಲಸ ಮಾಡ್ತಕ್ಕಂಥವ್ರು, ಅವರು ಬರೆದಂಥ ಕವಿತೆ ಅಪ್ಪನ ಸ್ಫೂರ್ತಿ ಅಂಥೇಳಿ. ಅಪ್ಪನ ಕುರಿತಾಗಿ ಬಹಳಷ್ಟು ಜನ ಕುಟುಂಬ, ಮನೆ, ಮಕ್ಕಳು, ಮಡದಿಯ ಸಲುವಾಗಿ ಬಹಳಷ್ಟು ತ್ಯಾಗ ಮಾಡ್ತಾನ ಅಂತ. ಹೌದು, ಖಂಡಿತ ಹಾಗೇನೆ. ಇಲ್ಲಿ ಅವರು ಅದನ್ನೇ ಕೂಡ ಇಲ್ಲಿ ಅದೇ ಆಶಯಗಳನ್ನು ಇಟ್ಕೊಂಡು ಬಹಳ ಒಳ್ಳೆಯ ಕವಿತೆಯನ್ನು ಬರೀತಾರೆ. ಅಪ್ಪ ನೀನು ನನ್ನಪ್ಪ, ವಿದ್ಯೆಯನ್ನು ಕಲಿಸಿದೆ, ಬುದ್ಧಿ ಕಲಿಸಿದೆ, ಪ್ರೀತಿಯನ್ನು ಕಲಿಸಿದೆ, ಬದುಕಲು ಕಲಿಸಿದೆ. ಸಾಮಾಜಿಕ ವ್ಯವಸ್ಥೆಯೊಳಗಡೆ ನಾನು ಬಹಳ ಸುಂದರವಾದ ಬದುಕನ್ನು ಕಟ್ಕೊಳ್ಳಿಕ್ಕೆ ಏನೇನು ಬೇಕೋ ಎಲ್ಲ ಕೀಲಿ ಕೈಗಳನ್ನು ನನಗೆ ಕೊಟ್ಟೆ ನೀನು. ಹಾಗಾಗಿ ನೀನು ನನ್ನ ಕಣ್ಣಲ್ಲಿ ಬಹಳ ದೊಡ್ಡ ವ್ಯಕ್ತಿಯಾದೆ ಅಂತ. ಹೌದು, ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ಮಕ್ಕಳ ಬದುಕು ಬದಲಾಗಲಿ ಅಂಥೇಳಿ ಹೆಗಲ ಮೇಲೆ ಕೂರಿಸಿಕೊಂಡು ಅಪ್ಪ ಜಾತ್ರೆ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನನಗೆ ಕಾಣದೇ ಇರತಕ್ಕಂಥ ಜಗತ್ತು ಆತನಿಗೆ ಕಾಣಲಿ ಅಂಥೇಳಿ ಬಹಳ ಪ್ರೀತಿಯಿಂದ, ತುಂಬ ಅಭಿಮಾನದಿಂದ, ಗೌರವದಿಂದ ಮಕ್ಕಳನ್ನು ಹೆಗಲ ಮೇಲೆ ಒತ್ಕೊಂಡು ತೋರಿಸ್ತಿರ್ತಾರೆ. ಯಾವುದೇ ಇವತ್ತು ಜಾತ್ರೆಗಳಿಗೆ ಹೋದಾಗ ತೇರು ಕಾಣದೇ ಇದ್ದಂಥ ಸಂದರ್ಭದಲ್ಲಿ, ಕಳಸ ಕಾಣದೇ ಇಲ್ಲ, ನನಗೆ ನಾಟಕ ಕಾಣಿಸೋದಿಲ್ಲ ಅಥವಾ ಇನ್ನೇನು ಕಾಣಿಸೋದಿಲ್ಲ ಅಂತ ಸಂದರ್ಭಗಳಲ್ಲಿ ಮಕ್ಕಳನ್ನು ಹೆಗಲ ಮೇಲೆ ಹೊತ್ತು ತೋರಿಸ್ತಿರ್ತಾರೆ, ನೋಡಲ್ಲಿ ಕಾಣ್ತತಿ, ನೋಡಲ್ಲಿ ಕಾಣ್ತತಿ ಅಂತ ಹೇಳಿ. ಅಂದರೆ ಅಪ್ಪನಿಗೆ ಕಾಣದೇ ಇರತಕ್ಕಂಥ ಲೋಕ, ಅಪ್ಪನಿಗೆ ಕಾಣದೇ ಇರತಕ್ಕಂಥ ಜಗತ್ತು, ಅಪ್ಪನಿಗೆ ಕೈಗೆಟಕದೇ ಇರತಕ್ಕಂಥ ಅನೇಕ ಅವಕಾಶಗಳು ನನ್ನ ಮಗನಿಗೆ ಸಿಗಲಿ ಅನ್ನುವಂತಹ ಅಂಥದ್ದೊಂದು ಪ್ರೀತಿ, ಅದಮ್ಯವಾದಂಥ ಚೇತನ ಅಲ್ಲಿ ಅಪ್ಪ. ಹಾಗಾಗಿ ನನ್ನಪ್ಪ ನನ್ನ ಮೇಲೆ ತುಂಬ ಭರವಸೆಗಳನ್ನು ಇಟ್ಟುಕೊಂಡು ನನ್ನ ಬದುಕಿಗೆ ಬೇಕಾಗಿರ್ತಕ್ಕಂಥ ಅನೇಕ ಆದರ್ಶ ಮೌಲ್ಯಗಳನ್ನು, ನನಗೆ ಸಂಸ್ಕಾರಗಳನ್ನು ಕೊಟ್ಟು ಬಹಳ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿದ. ಸದಾ ಸ್ಮರಣೆಯಲ್ಲಿ ನಾನು ಅಪ್ಪನ ಸ್ಮರಣೆಯಲ್ಲಿ ಇರ್ತೇನೆ ಅನ್ನುವಂತಹ ಇಲ್ಲಿ ತಾತ್ಪರ್ಯವನ್ನು ಹೊಂದಿದಂಥ ಕವಿತೆ ನಮ್ಮೆಲ್ಲರನ್ನ ಸ್ಫೂರ್ತಿಗೊಳಿಸಬಲ್ಲದು ಅಂಥೇಳಿ. ಹಾಗೆಯೇ ಇನ್ನೊಂದು ಕವಿತೆ ಇದೆ, ವೀರರಾಣಿ ಚೆನ್ನಮ್ಮ ಅಂಥೇಳಿ. ಈ ಕವಿತೆಯನ್ನು ಬರೆದಂಥವರು ಶ್ರೀಮತಿ ಭಾರತಿ ಅಪ್ಪ ಸಾಹೇಬ ಅಲಿಬಾದಿ ಅಂಥೇಳಿ. ವೀರರಾಣಿ ಅಂದರೆ ಚೆನ್ನಮ್ಮನ ಕುರಿತಾಗಿ ಬರೆದಂಥದ್ದು, ವಿಶೇಷ ವ್ಯಕ್ತಿತ್ವ ಆಕಿದು. ಇಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಬಹಳಷ್ಟು ಜನ ಈ ದಿಟ್ಟತನದಿಂದ, ಧೈರ್ಯದಿಂದ ಬ್ರಿಟಿಷರ ವಿರುದ್ಧ ಹೋರಾಡಿರ್ತಕ್ಕಂಥ ಅನೇಕ ಕಥೆಗಳು ನಮ್ಮ ಸ್ವಾತಂತ್ರ್ಯ ಚರಿತ್ರೆಯಲ್ಲಿ ನಮಗೆಲ್ಲ ಸಿಗುತ್ತೆ. ಹಾಗಾಗಿ ಇವತ್ತಿನ ಅನೇಕ ಮಹಿಳೆಯರಿಗೆ ಇವರ ಬದುಕು ಕೂಡ ಸ್ಫೂರ್ತಿಯಾಗಬಲ್ಲದು ಅನ್ನುವಂಥದ್ದು. ಮಹಿಳೆಯರನ್ನು ನಾವು ಅಬಲೆಯರು ಅಂತ ನಾವು ಕರಿತೇವೆ, ಇಲ್ಲ, ಬಹಳಷ್ಟು ಜನ ಅದೆಲ್ಲವನ್ನು ಮೀರಿ ತುಂಬ ಸಶಕ್ತರಾಗಿ ಹೋರಾಡಿದಂಥ ಕಥೆಗಳಿವೆ. ಇವತ್ತು ಬೇಕಾದಷ್ಟು ಕ್ಷೇತ್ರಗಳಲ್ಲಿ ಇವತ್ತು ಮಹಿಳೆಯರನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಈ ಥರನಾದಂಥ ಆಶಯಗಳನ್ನು ಇಟ್ಕೊಂಡು ನೀವು ಬೇಕಾದಷ್ಟು ಜನರನ್ನು ಹೆಸರಿಸಬಹುದು. ಬೆಳವಡಿ ಮಲ್ಲಮ್ಮನಂತಕಿ, ಒನಕೆ ಓಬಮ್ಮ ಅಂತವರು ಕೂಡ ತಮ್ಮ ಪ್ರಾಂತಗಳ ಮೇಲೆ ಬೇರೆಯವರು ಅಂದರೆ ಎಲ್ಲಿ ಶತ್ರುಗಳು ದಾಳಿ ಮಾಡಿದಾಗ ಅದನ್ನು ಹೇಗೆ ನಿಭಾಯಿಸಿದಳು ಅನ್ನುವಂಥದ್ದು, ಎಷ್ಟು ಧೈರ್ಯವಾಗಿ, ಎಷ್ಟು ಗಟ್ಟಿ ಅವರ ಶೌರ್ಯಗಳನ್ನು, ಅವರ ಹೋರಾಟಗಳನ್ನು ಮೆಲುಕು ಹಾಕ್ತಕ್ಕಂಥ ಕವಿತೆ. ದುರ್ಗೆಯ ಅವತಾರಿ ನೀನಾದೆ, ವೈರಿಗಳಿಗೆ ಸಿಂಹ ಸ್ವಪ್ನಳಾದೆ, ಕಿತ್ತೂರಿನ ಚರಿತ್ರೆಗೆ ನೀನು ಸಾಕ್ಷಿಯಾದೆ, ಕರುನಾಡಿಗೆ ಕೀರ್ತಿ ತಂದೆ, ಮಲ್ಲ ಸರ್ಜನ ಮೋಹಕ ಮಡದಿಯಾದೆ. ಹಿಂಗೆ ಈ ಏನು ಸ್ವಾತಂತ್ರ್ಯ ಹೋರಾಟದ ಚರಿತ್ರೆಯಲ್ಲಿ ನೀನು ಅಮರಳಾದೆ ಅಂತೇಳಿ ಬಹಳ ಈ ಸ್ತ್ರೀ ಸಂಕುಲಕ್ಕೆ ತುಂಬ ಗರಿ ಮೂಡ್ತಕ್ಕಂಥ, ಹೆಗ್ಗಳಿಕೆ ತರ್ತಕ್ಕಂತಹ ಕವಿತೆ ಅಂತ ನಾನು ಅಂದ್ಕೊಳ್ತೇನೆ. ಇದು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಬಲ್ಲಂಥ ಕವಿತೆ. ಹಸಿರು ನಾಶ ಅಂತ ಇನ್ನೊಂದು ಕವಿತೆ ಇದೆ. ರತ್ನಾ ಜಿ ನಾಗಭೂಷಣ್ ಅನ್ನುವಂಥವರು ತುಂಬ ಇಲ್ಲಿ ಪರಿಸರದ ಬಗ್ಗೆ ತುಂಬ ವಿಶೇಷವಾದಂಥ ಕಾಳಜಿಯನ್ನು ಇಟ್ಟುಕೊಂಡು, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ, ಮುಂದಿನ ಪೀಳಿಗೆಗಾಗಿ ನಮ್ಮ ಮಕ್ಕಳಿಗೆ ಏನು ಉಳಿಸಬೇಕು ಅಂದರೆ ಇರುವುದು ಒಂದೇ ಭೂಮಿ ಇದು. ಹಾಗಾಗಿ ಇಲ್ಲಿರ್ತಕ್ಕಂಥ ಸಂಪತ್ತನ್ನು ನಾವು ಉಳಿಸದೇ ಇದ್ದರೆ ಮುಂದಿನ ಮನುಕುಲ ಎದುರಿಸಬಹುದಾದಂಥ ಬಿಕ್ಕಟ್ಟುಗಳೇನು ಅನ್ನುವಂಥದ್ದನ್ನು ಬಹಳ ಸೂಕ್ಷ್ಮವಾಗಿ ಇಲ್ಲಿ ಅವರು ಕವಿತೆಯಲ್ಲಿ ಕಟ್ಟಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಹಳ್ಳ ಕೊಳ್ಳಗಳು ಕಲುಷಿತವಾಗಿವೆ, ಹೌದು, ಆರೋಗ್ಯಕ್ಕೆ ತುಂಬ ಧಕ್ಕೆಯಾಗಿದೆ, ರೆಕ್ಕೆ ಕಡಿತಗೊಂಡ ಹಕ್ಕಿ ಆರುವುದೆಂಬುದು ಇಲ್ಲಿ ಕವಿತೆ. ಅದೆಲ್ಲವೂ ನಮಗೆ ಬಹಳ ದೊಡ್ಡ ಶಂಕೆ ಅಂತ. ಹೌದು, ಹಕ್ಕಿಗೆ ರೆಕ್ಕೆಯನ್ನು ಕತ್ತರಿಸಿದರೆ ಅದು ಎಲ್ಲಿ ಹಾರಕ್ಕೆ ಸಾಧ್ಯ ಐತಿ? ಹಾಗಾಗಿ ಮನುಷ್ಯನ ಸ್ವಾಸ್ಥ್ಯಕ್ಕೆ ಮಿಡಿತಕ್ಕಂತಹ ಹಳ್ಳ ಕೊಳ್ಳ, ನಾನಾಗಲೇ ಹೇಳಿದೆ, ಇಲ್ಲಿ ನೀರು ಅದು ಜೀವಜಲ ಅಂತ.
ಹೌದು, ಜೀವಜಲ ಕಲುಷಿತಗೊಂಡ್ರೆ ಮನುಷ್ಯನನ್ನ ಇಲ್ಲಿ ನಿಧಾನವಾಗಿ ಕೊಲ್ತಕ್ಕಂಥ ಪ್ರಯತ್ನವನ್ನು ಮಾಡಿಬಿಡ್ತದೆ. ಬಹುಶಃ ಇವತ್ತಿನ ಎಲ್ಲ ಹಳ್ಳಿಗಳಲ್ಲಿ ನೀವು ಗಮನಿಸಿ, ನೀರು ಇವತ್ತು ಎಷ್ಟು ಕಲುಷಿತ ಆಗಿದೆ ಅಂತ ಹೇಳಿದ್ರೆ, ಎಲ್ಲ ಊರುಗಳಲ್ಲಿ ಇವತ್ತು ಫಿಲ್ಟರ್ ನೀರು ಕುಡಿತಾರೆ. ಆದರೆ ಒಂದಾನೊಂದು ಕಾಲಕ್ಕೆ ನೀವು ಬಹುಶಃ ಸುಮಾರು ಒಂದು 25 ವರ್ಷಗಳ ಹಿಂದೆ ಹೋದರೆ ಎಲ್ಲ ಊರುಗಳಲ್ಲಿ ತುಂಬಿದ ಬಾವಿಗಳಿರ್ತಿದ್ವು. ಬಾವಿಗಳಲ್ಲಿ ಕೊಡಗಳನ್ನು ಸೇದಿಕೊಂಡ್ಬಂದು ಬಹಳ ಸಿಹಿಯಾದಂಥ ನೀರನ್ನು ನಾವು ಕೆರೆಗಳಲ್ಲಿ ಬಾವಿಗಳಲ್ಲಿ ಕುಡಿದದ್ದುಂಟು. ಇವತ್ತು ನೋಡಿ 25 ವರ್ಷಗಳ ಈಚೆಗೆ ಇವತ್ತು ಎಷ್ಟು ಬದಲಾವಣೆ ಆಗಿದೆ ಅಂತ, ಎಷ್ಟೊಂದು ಫ್ಲೋರೈಡ್ ನೀರಿನಲ್ಲಿದೆ ಅಂತ. ಆ ಫ್ಲೋರೈಡ್ ಕಾರಣದಿಂದ ಮನುಷ್ಯನ ಆಯುಷ್ಯ ಕೂಡ ಕಡಿಮೆ ಆಗ್ತಾ ಇದೆ. ಆತನ ದೇಹದಲ್ಲಿರ್ತಕ್ಕಂಥ ಮೂಳೆಗಳು ಕೂಡ ಬಲಹೀನತೆಯನ್ನು ಹೊಂದಿಬಿಡ್ತಾವೆ. ಹಾಗಾಗಿ ಕೈ ಕಾಲುಗಳು ಹಿಡ್ಕೊಳ್ಳೋದಾಗ್ಲಿ, ಕೈ ಕಾಲುಗಳನ್ನು ಸರಿಯಾಗಿ ಮಡಚಾಕ ಅಥವಾ ಸರಿಯಾಗಿ ಚಲನಶೀಲತೆ ಇಲ್ಲದೇ ಇರತಕ್ಕಂಥ ಅನೇಕ ಸಂಗತಿಗಳಿಗೆ ಇದು ಕಾರಣವಾಗಬಲ್ಲದು. ಹಾಗಾಗಿ ಇಲ್ಲಿ ಜೀವಜಲ ಹಳ್ಳಗಳು ಕಲುಷಿತ ಆಗಿವೆ. ಇವಾಗಿ ಬಹಳಷ್ಟು ಮನುಷ್ಯನ ಬದುಕು ಏನೈತಲ್ಲ ಇವತ್ತು ಬರ್ಬರ ಆಗಿದೆ ಅನ್ನುವಂಥದ್ದನ್ನು, ಮಳೆಗೆ ರಸ್ತೆಗಳೆಲ್ಲ ಹೊಳೆಗಳಾಗಿ ಹಸು ನೀಗಿವೆ, ಹಸು ಕಂದಮ್ಮಗಳು ಮೋರೆಗಳಲ್ಲಿ ಸಾವನ್ನು ಅಪ್ಪುತ್ತವ ಅಂತ. ಹೌದು, ಬೆಂಗಳೂರಿನ ಪರಿಸ್ಥಿತಿಯನ್ನು ನೋಡಿ, ಅಕಾಲಿಕ ಮಳೆಗಳಿಂದ ಸುರಿತಕ್ಕಂತಹ ಆ ವ್ಯವಸ್ಥೆಯಲ್ಲಿ ಅನೇಕ ತಗ್ಗುದಿನ್ನುಗಳ ಮುಖಾಂತರ ಇವತ್ತು BBMP ಅದನ್ನೆಲ್ಲ ನೀವೆಲ್ಲ ಗಮನಿಸಬಹುದು ಮಾಧ್ಯಮಗಳಲ್ಲಿ, ಹೇಗೆ ರಸ್ತೆಗಳು ಗುಂಡಿ ಬಿದ್ದಿವೆ ಅಂತ. ಅಲ್ಲಿ ಸ್ಕೂಟರ್ಗಳಲ್ಲಿ, ಬೈಕ್ಗಳಲ್ಲಿ, ಸೈಕಲ್ಗಳಲ್ಲಿ ಹೋಗ್ತಕ್ಕಂಥ ಮಕ್ಕಳು, ಮಹಿಳೆಯರು ಆ ಗುಂಡಿಯಲ್ಲಿ ಬಿದ್ದು ಅನೇಕ ಜನ ವಯಸ್ಸಿನ ಹುಡುಗರು, ವಯಸ್ಸಿನ ಮಕ್ಕಳು ಪ್ರಾಣ ಕಳೆದುಕೊಂಡದ್ದನ್ನು ನಾವು TV ಪತ್ರಿಕೆಗಳಲ್ಲಿ ವರದಿಯಾಗೋದನ್ನು ನಾವು ನೋಡ್ತಿರ್ತೇವೆ. ಬಹುಶಃ ಇಂಥದ್ದೆಲ್ಲ ಅನಾಹುತಗಳಿಗೆ ಕಾರಣ ಆಗಿದೆ. ಪರಿಸರವನ್ನು ನಾವು ನಾಶ ಮಾಡಿದರೆ ಇಡೀ ಮನುಕುಲವೇ ನಾಶ ಆಗುತ್ತೆ ಅನ್ನುವಂಥದ್ದನ್ನು ನಾವೆಲ್ಲ ಅರಿತುಕೊಳ್ಬೇಕು ಅಂತ. ಇರುವುದು ಒಂದೇ ಭೂಮಿ, ಇದನ್ನು ನಾವು ಉಳಿಸಿಕೊಳ್ಳದೇ ಇದ್ದರೆ, ಇಲ್ಲಿಯ ಪರಿಸರ ಸಂಪತ್ತು ಗಿಡ ಮರಗಳನ್ನು ನಾವು ಸರಿಯಾಗಿ ಪೋಷಿಸದೇ ಇದ್ದರೆ, ಅದನ್ನು ಬೆಳೆಸದೇ ಇದ್ದರೆ, ಬಹುಶಃ ಮುಂದಿನ ಜೀವ ಸಂಕುಲ ಅಂತ ನಾವೇನು ಕರಿತೇವೆ, ಅಂದರೆ ಮನುಕುಲ, ವಿಶೇಷವಾಗಿ ಜೀವ ಸಂಕುಲದಲ್ಲಿ ಮನುಕುಲ, ಅವರ ಬದುಕು ತುಂಬ ಬರ್ಬರ ಆಗುತ್ತದೆ ಅನ್ನುವಂಥದ್ದನ್ನು ಬಹಳ ಸೂಕ್ಷ್ಮವಾಗಿ ತುಂಬ ಎಚ್ಚರಿಕೆಯ ಮಾತುಗಳಿಂದ ಈ ಕವಿತೆಯಲ್ಲಿ ಅವರು ಓದುಗರಿಗೆ ಎಚ್ಚರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದು ನಮ್ಮೆಲ್ಲರ ಜವಾಬ್ದಾರಿ ಕೂಡ. ಪರಿಸರ ಸಂರಕ್ಷಣೆ, ಅದನ್ನು ಉಳಿಸುವಲ್ಲಿ ನಾವೆಲ್ಲರೂ ಏನೇನು ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ಅನ್ನುವಂಥದ್ದನ್ನು ಈ ಯುವ ಸಮುದಾಯಕ್ಕೆ ನಾವೆಲ್ಲರೂ ಹಿರಿಯರು ಸರಿಯಾಗಿ ಮಾರ್ಗದರ್ಶನ ಮಾಡದೇ ಇದ್ದರೆ ಬಹುಶಃ ಮುಂದೊಂದು ದಿನ ಮನುಕುಲ ಅತ್ಯಂತ ಬಿಕ್ಕಟ್ಟಿನ ಸ್ಥಿತಿಗೆ ತಲುಪ್ತತಿ ಅನ್ನುವಂಥದ್ದು. ಹೀಗೆ ಮರದ ಹಾಡು ಅಂತ ಇನ್ನೊಂದು ಕವಿತೆ ಇದೆ, ಬಸವರಾಜ ಕಳಕಪ್ಪ ವಾರಿ ಅಂಥೇಳಿ. ತುಂಬ ಚೆನ್ನಾಗಿ ಅವರು ಕೂಡ ಮರದ ಬದುಕನ್ನು ಕವಿತೆಯ ಮೂಲಕ ಬಹಳ ಚೆನ್ನಾಗಿ ಕಟ್ಟಿಕೊಡುವಂಥ ಕೆಲಸವನ್ನು ಮಾಡ್ತಾರೆ ಇಲ್ಲಿ. ಅಂದರೆ ಮರ ಎಷ್ಟು ಮಟ್ಟಿಗೆ ಮನುಕುಲಕ್ಕೆ ಅದು ಉಪಯೋಗ ಆಗುತ್ತೆ ಅಂತ. ನೀನಾರಿಗಾದೆಯೋ ಎಲೆ ಮಾನವ, ಹಸಿರುಟ್ಟ ಮರವು ನಾನು, ಇಟ್ಟರೆ ಮೊಳಕೆಯೊಡೆದು ಬಿಟ್ಟರೆ ಮರವಾದೆ, ಕಡಿದರೆ ಮರ ಮುಟ್ಟುಗಳಾದೆ, ಕಡಿಯದೆ ಬಿಟ್ಟರೆ ಬಾನೆತ್ತರಕ್ಕೆ ನಾನು ಬೆಳೆಯಬಲ್ಲೆ, ನೀನಾರಿಗಾದಲೆ ಎಲೆ ಮಾನವ ಅಂತ. ಮನುಷ್ಯನ ಬದುಕನ್ನು ಕುರಿತು, ಅಂದರೆ ಎರಡೂ ಮನುಷ್ಯನ ಬದುಕು ಮತ್ತು ಮರದ ಬದುಕನ್ನು ಸಮೀಕರಿಸಿ ತುಂಬ ಚೆನ್ನಾಗಿ ಕವಿತೆಯನ್ನು ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಮನುಷ್ಯ ಎಷ್ಟು ಸ್ವಾರ್ಥಿ, ಎಷ್ಟು ಆಸೆ ಆತನಿಗೆ, ತನಗಿದ್ದರೆ ಮಕ್ಕಳಿಗಿರಲಿ ಅಂತಾನ, ಹೆಂಡತಿಗಿರಲಿ ಅಂತಾನ. ಆತ ಸದಾ ಆ ಸ್ವಾರ್ಥರಹಿತವಾದಂಥ ಬದುಕನ್ನು ಬದುಕ್ತಾನ, ಏನೇನೋ ಮಾಡ್ತಾನ. ಎಲ್ಲ ಹಣವನ್ನು ಗಳಿಸೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತಾನ, ಆಸ್ತಿಯನ್ನು ಗಳಿಸೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತಾನ, ಕೀರ್ತಿಯನ್ನು ಗಳಿಸೋದಕ್ಕೆ ಏನೆಲ್ಲ ಪ್ರಯತ್ನವನ್ನು ಮಾಡ್ತಾನ, ನಾನು ಮುಂದೆ ಬರಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಏನೆಲ್ಲ ಮೋಸ, ವಂಚನೆ, ದಗಲುಬಾಜಿತನಗಳನ್ನು ಮಾಡ್ತಾನ. ಆದರೆ ಇಲ್ಲಿ ಮರದ ಬದುಕು ಹಾಗಲ್ಲ ಅಂತ. ಅದಕ್ಕೆ ಈ ಕವಿತೆಯನ್ನು ಓದಿದ ತಕ್ಷಣ ನನಗೆ ನೆನಪಾದದ್ದು ಜರಗನಹಳ್ಳಿ ಶಿವಶಂಕರ್ ಅವರು ಬರೆದಂಥ ಒಂದು ಕವಿತೆ. ಬಹಳ ಚೆನ್ನಾಗಿ ಇಲ್ಲಿ ಮರವನ್ನು ಕುರಿತು ಅವರು ಬರೀತಾರೆ. 16 ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು 106 ವರ್ಷ. ನೋಡಿ, 16 ವರ್ಷ ನಾವು ಮರವನ್ನು ಸಂರಕ್ಷಣೆ ಮಾಡಿಬಿಟ್ರೆ ಅದು 106 ವರ್ಷಗಳಾಗಿ, ಅಂದರೆ ತೊಲೆಯಾಗಿ ನಮ್ಮ ಮನೆಯಲ್ಲಿ ಉಳಿದು ಬಿಡ್ತತಿ ಅಂತ. ನೋಡಿ, 16 ವರ್ಷ ನಾವೇನಾದರೂ ಅದನ್ನು ಜೋಪಾನ ಮಾಡಿದರೆ ಮರವನ್ನು, ಅದಕ್ಕೊಂದಷ್ಟು ನೀರು ಗೊಬ್ಬರವನ್ನು ಹಾಕಿ ಒಂದಷ್ಟು ಗಟ್ಟಿಮುಟ್ಟಾಗಿ ಬೆಳೆಸಿಬಿಟ್ರೆ ಅದು ನಮ್ಮ ಮನೆಯಲ್ಲಿ 106 ವರ್ಷಗಳ ಕಾಲ ಅದು ತೊಲೆಯಾಗಿ ಉಳಿತೈತಿ ಅಂತ. ನೋಡಿ, ಎಂಥ ಸಾರ್ಥಕವಾದಂಥ ಬದುಕು. ಮತ್ತೆ ಮುಂದುವರಿದು ಹೇಳ್ತಾರೆ ಮನುಷ್ಯನ ಬದುಕನ್ನು ಕುರಿತು, 106 ವರ್ಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ 3 ದಿವಸ. ನೋಡಿ, ಸಾಮ್ರಾಜ್ಯಗಳು ಹೇಗೆ ಅಳಿದು ಹೋಗಿಬಿಡ್ತಾವ ಅಂಥೇಳಿ. ಆ ಎಲ್ಲ ಸಾಮ್ರಾಜ್ಯಗಳನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ಮನುಷ್ಯ, ಆ ಆಳ ಅರಸರು
ಹೀಗೆಲ್ಲ ಜೀವನವನ್ನು ಮಾಡ್ತಾರೆ. ಆದರೆ ಹೆಣ ಆದಮೇಲೆ ಅವರು 3 ದಿವಸ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಅಂದರೆ ಮನುಷ್ಯ ತನ್ನ ಬದುಕಿನ ಮೂಲಕ, ಅಂದರೆ ತನ್ನ ಬದುಕು ಏನಿದೆ ಅದು ಬಹಳ ಮುಖ್ಯವಾದಂಥದ್ದು. ತನ್ನ ಬದುಕಿನಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡ್ತಾನೆ, ಏನೆಲ್ಲ ಕಾರ್ಯಗಳನ್ನು ಮಾಡ್ತಾನೆ, ಲೋಕ ಕಲ್ಯಾಣಕ್ಕಾಗಿ, ಜನ ಕಲ್ಯಾಣಕ್ಕಾಗಿ, ಅಲ್ಲಿ ಸ್ವಾರ್ಥತೆಯನ್ನು ದೂರ ಇಟ್ಟು ನಿಸ್ವಾರ್ಥ ಭಾವನೆಯಿಂದ ಏನೆಲ್ಲ ಸಮಾಜಮುಖಿಯಾಗಿ ಚಿಂತನೆ ಮಾಡ್ತಾ, ಸಾಮಾಜಿಕ ಈ ಆದರ್ಶಗಳಿಗಾಗಿ ಈ ಥರದೊಂದು ಜೀವನವನ್ನು ಕಟ್ಟಿಕೊಳ್ಳದೇ ಇದ್ದರೆ ಮನುಷ್ಯನ ಬದುಕು ಬಹಳಷ್ಟು ನಿರರ್ಥಕ ಅಂಥೇಳಿ, ಮನುಷ್ಯನ ಬದುಕಿಗಾಗಿ, ಅಂದರೆ ಆ ಬದುಕಿನ ಸಾರ್ಥಕತೆಗಾಗಿ ಇಲ್ಲಿ ಮರದ ಬದುಕು ನಮಗೆಲ್ಲ, ಮರ ಹೇಗೆ ಅದು ನೆರಳು ಕೊಡ್ತತಿ, ಹಣ್ಣು ಕೊಡ್ತತಿ, ಬಿಸಿಲಲ್ಲಿ ಬಂದಂಥವರಿಗೆ ಅದು ಜಾತಿ ಕೇಳೋದಿಲ್ಲ. ಅದು ನೀನು ಯಾವ ಜಾತಿ, ಯಾವ ಊರು, ಏನು ಅಂತ ಕೇಳೋದಿಲ್ಲ. ಅಲ್ಲಿ ಯಾವುದೇ ಪಕ್ಷಿ ಬರಲಿ ಅದಕ್ಕೆ ಅದು ಆಸರೆ ಆಗುತ್ತೆ, ಅದು ಗೂಡು ಕಟ್ಟಲಿಕ್ಕೆ ಅನುಕೂಲ ಮಾಡಿಕೊಡ್ತತಿ ಅಂತ. ಹಾಗಾಗಿ ಅನೇಕ ಮಳೆ ಮಾರುತಗಳನ್ನು ನಿಲ್ಲಿಸಿ ಮಳೆ ಬರೋದಕ್ಕೆ ಅದು ಸಹಾಯ ಮಾಡ್ತತಿ. ಏನೆಲ್ಲ ಕೆಲಸ ಕಾರ್ಯಗಳಿಗೆ ಮರ ಇಲ್ಲಿ ಮನುಷ್ಯನಿಗೆ ಉಪಯೋಗ ಆಗುತ್ತೆ ಅನ್ನುವಂಥದ್ದನ್ನು ನಾವು ಯಾರೂ ಮರಿಬಾರದು. ಪ್ರಕೃತಿಯಲ್ಲಿ ಮರಗಳ ಪಾತ್ರ ಬಹಳ ಮುಖ್ಯವಾದಂಥದ್ದು. ಅಂತಹ ಇಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಕ್ಕಂತಹ ಬದುಕಿನ ಸಾರ್ಥಕತೆಗೆ ತುಡಿಯುವಂಥ ಮರದ ಬದುಕು ನಮ್ಮೆಲ್ಲರ ಬದುಕಿಗೆ ಸ್ಫೂರ್ತಿಯಾಗಬೇಕು ಅನ್ನುವಂಥದ್ದು, ಆದರ್ಶಪ್ರಾಯವಾಗಬೇಕು ಅನ್ನುವಂಥದ್ದು ಬಸವರಾಜ ಕಳಕಪ್ಪ ವಾರಿಯವರ ಕವಿತೆಯ ಮುಖ್ಯ ಆಶಯ. ಇದು ಕೂಡ ಓದುಗರನ್ನು ಬಹಳಷ್ಟು ಎಚ್ಚರಿಸ್ತೈತಿ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ನಮ್ಮೆಲ್ಲರ ಬದುಕು ಇಲ್ಲಿ ಮರದ ಬದುಕಾಗಲಿ ಅನ್ನುವಂಥ ಆಶಯ ಬಹಳ ದೊಡ್ಡ ಆಶಯ ಅಂತೇಳಿ ನಾನು ಅಂದ್ಕೊಳ್ತೇನೆ. ಹಾಗೆಯೇ ಇಲ್ಲಿ ಇನ್ನೊಂದು ಕವಿತೆ ಇದೆ, ಬನ್ನಿ ಗ್ರಾಹಕರೇ ಅಂಥೇಳಿ. ಎಚ್ ನಾಗೇಶ್ ವಾಡಲ್ ಅನ್ನುವಂಥವ್ರು ಬಹಳ ಚೆನ್ನಾಗಿ ಇಲ್ಲಿ ಕವಿತೆಯನ್ನು ಬರೀತಾರೆ. ಅವರು ಇಲ್ಲಿ ಏನೆಲ್ಲ ಮಾರಾಟಕ್ಕಿದೆ, ನೊಂದ ಅರೆಬೆಂದ ಹೃದಯಗಳು, ಆಸೆ ಆಕಾಂಕ್ಷೆಗಳು, ಪೂರ್ಣವಾಗದ ಬಯಕೆಗಳು, ನನಸಾಗದ ಕನಸುಗಳು, ಮುಗಿಯದ ಮಾತುಗಳು, ಮಿಡಿಯದ ಹೃದಯಗಳು, ಸರ್ವಾಂಗ ಅಂಗಾಂಗಗಳು ಕೂಡ ಅಳತೆಗೆ ತೂಕಕ್ಕೆ ಹೊಯ್ಯುತ್ತವೆ. ಇಲ್ಲಿ ಎಲ್ಲವೂ ಕೂಡ ಮಾರಾಟಕ್ಕಿವೆ ಅಂತೇಳಿ. ಸಾಮಾಜಿಕ ವ್ಯವಸ್ಥೆಯಲ್ಲಿ, ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಒಬ್ಬ ಮಹಿಳೆಯ ಆಕೆಯ ಬದುಕನ್ನು, ಆಕೆಯನ್ನು ಹೇಗೆ ವ್ಯವಸ್ಥಿತವಾಗಿ ಶೋಷಣೆ ಮಾಡ್ತಾರೆ ಅನ್ನುವಂಥದ್ದಕ್ಕೆ ಇಲ್ಲಿ ಗ್ರಾಹಕರು ಅನ್ನುವಂಥ ಹೆಸರಿನಲ್ಲಿ ಬಹಳ ಸೂಕ್ಷ್ಮವಾಗಿ ಕವಿತೆಯನ್ನು ಕಟ್ಟತಕ್ಕಂಥ ಕೆಲಸವನ್ನು ಇಲ್ಲಿ ಎಚ್ ನಾಗೇಶ್ ವಾಡೆಲ್ ಸರ್ ಅವರು ಮಾಡ್ತಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ನನಗೆ ನೆನಪಾದದ್ದು, ಚಿದಾನಂದ ಸಾಲಿಯವರು ಕನ್ನಡಕ್ಕೆ ಅನುವಾದ ಮಾಡ್ಯಾರ ಒಂದು ಮೂಲ ತೆಲುಗು. ಅಲ್ಲಿ ಮೆಹಜಬೀನಾ ಅನ್ನುವಂಥ ಅವರ ಕೃತಿ ಎಲೆ ಉದುರುವ ಕಾಲ ಅಂತ, ಎಲೆ ಉದುರುವ ಕಾಲ, ಎಲೆ ಉದುರ್ತಕ್ಕಂಥ ಕಾಲಘಟ್ಟದಲ್ಲಿ ಅನ್ನುವಂಥ ಶೀರ್ಷಿಕೆಯನ್ನು ಹೊತ್ತ ಒಂದು ಕವನ ಸಂಕಲನ, ಬಹಳ ಅದ್ಭುತವಾದಂಥ ಕವನ ಸಂಕಲನ ಅಂತ ನಾನು ಅಂದ್ಕೊಳ್ತೇನೆ. ಅಲ್ಲಿ ಅವರು ಬರೀತಾರೆ, ಅಗ್ನಿ ಸಾಕ್ಷಿಯಾಗಷ್ಟೇ ಅಲ್ಲದೆ, ಅಗ್ನಿಗೆ ಸಾಕ್ಷಿಯಾಗಿ ಅಂದರೆ ಸಾವಿರಾರು ಜನರ ಸಮ್ಮುಖದಲ್ಲಿ ನಾನು ಮದುವೆಯಾಗಿ ಅದೊಂದು ದಾಂಪತ್ಯ, ಅದೊಂದು ಬದುಕು, ಹೆಣ್ಣು ಮತ್ತು ಗಂಡು ಒಟ್ಟಿಗೆ ಇರಲಿಕ್ಕೆ ಒಂದು ಧಾರ್ಮಿಕ ಚೌಕಟ್ಟಿನಲ್ಲಿ ನಾವು ಕೊಡಬಹುದಾದಂತಹ ಒಂದು ಪರವಾನಿಗೆ, ಒಂದು ಅನುಮತಿ ಅಂತ. ಮದುವೆ ಅಂತಕ್ಕಂಥದ್ದು ಒಂದು ಧಾರ್ಮಿಕ ಚೌಕಟ್ಟಿನಲ್ಲಿ ಅತ್ಯಂತ ಮಹತ್ವದ ಮೈಲುಗಲ್ಲು ಅಂತ ನಾವು ಅಂದ್ಕೊಳ್ತೇವೆ. ಹಂಗಲ್ಲ, ಈಗ ಅಗ್ನಿ ಸಾಕ್ಷಿಯಾಗಷ್ಟೇ ಅಲ್ಲದೆ ಇರ್ತಕ್ಕಂತಹ, ಆದರೆ ನನಗೆ ಅಂದರೆ ಒಬ್ಬ ಮಹಿಳೆ ಅಸಹಾಯಕವಾದಂಥ ಸ್ಥಿತಿಯಲ್ಲಿದ್ದಾಗ ಅಲ್ಲಿ ಪುರುಷ ಈ ಪ್ರಧಾನ ವ್ಯವಸ್ಥೆ ಹೇಗೆಲ್ಲ ಬಳಸಿಕೊಳ್ತತಿ ಅನ್ನೋದಕ್ಕೆ ಬಹಳ ಸೂಕ್ಷ್ಮವಾದಂಥ ಸಾಲುಗಳ ಮೂಲಕ ಅವರು ದಾಖಲಿಸ್ತಾರೆ. ಮೆಹಜಬೀನಾ ಅನ್ನುವಂಥ ಕವಿಯತ್ರಿ ಆಕಾಶ, ಭೂಮಿ, ಸಪ್ತ ಸಮುದ್ರ, ಏನೆಲ್ಲ ಋತುಗಳನ್ನು ನಾವು ಕಾಣ್ತೇವೆ, ಪಂಚಭೂತಗಳನ್ನು ನಾವೆಲ್ಲ ಕಾಣ್ತೇವೆ, ಈ ಎಲ್ಲವುಗಳಿಗೆ ಸಾಕ್ಷಿಯಾಗಿ ಆ ಮರದ ಕೆಳಗೆ ನಾನು ಕೂಡ ಮಲಗಿದ್ದೆ ಅಂತ ಬರೀತಾರೆ ಅವರು. ನೋಡಿ, ಅಗ್ನಿ ಸಾಕ್ಷಿಯಾಗಿ ನಾನು ಇಲ್ಲಿ ಒಂದು ಗಂಡಿನ ಜೊತೆ ಬದುಕೋದಕ್ಕೆ, ವಾಸ ಮಾಡೋದಕ್ಕೆ ನಾನು ಇಲ್ಲಿ ಪರವಾನಗಿಯನ್ನು ಪಡ್ಕೊಳ್ಳಿಲ್ಲ, ಮದುವೆ ಆಗಲಿಲ್ಲ, ಆ ಧಾರ್ಮಿಕ ಬಂಧನದ ಚೌಕಟ್ಟಿನಲ್ಲಿ ನಾನು ಇರೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ನನಗೆ ಏನೆಲ್ಲ ಸಾಕ್ಷಿ ಆಯಿತು ಅಂತ ಹೇಳಿದರೆ, ಆಕಾಶ, ಭೂಮಿ, ಸಪ್ತ ಸಮುದ್ರಗಳು, ಪಂಚಭೂತಗಳು ಅವೆಲ್ಲವೂ ಕೂಡ ಸಾಕ್ಷಿಯಾದವು. ಆದರೆ ನಾನು ಆ ಮರದ ಕೆಳಗೆ ಮಲಗಿದ್ದೆ ಅಂತ ಅವರು ಬರೀತಾರೆ. ಅಂದರೆ ಅಸಹಾಯಕ ಸ್ಥಿತಿಯಲ್ಲಿರ್ತಕ್ಕಂಥ ಮಹಿಳೆಯನ್ನು ಈ ಪುರುಷರು ಹೇಗೆಲ್ಲ ಬಳಸಿಕೊಳ್ತಾರೆ ಅನ್ನುವಂಥದ್ದನ್ನು ಬಹಳ ಸೂಕ್ಷ್ಮವಾಗಿ ಇಲ್ಲಿ ಈ ಸಾಲುಗಳು ದಾಖಲಿಸ್ತವ ಅಂತ ಅನ್ನುವಂಥದ್ದು. ಹಾಗೆ ಬನ್ನಿ ಗ್ರಾಹಕರೇ ಅನ್ನುವಂತಹ ಈ ಕವಿತೆಯ ಮೂಲಕ ಈ ಎಲ್ಲ ವ್ಯವಸ್ಥೆಯಲ್ಲಿ ಕಂಡು ಬರ್ತಂದ್ರೆ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಶೋಷಣೆಗೊಳಗಾದಂಥ ಮಹಿಳೆ, ಆಕೆಯ ಸಂದರ್ಭ, ಸನ್ನಿವೇಶ, ಏನೇನು ಸಂಗತಿಗಳಿವೆ ಅದರ ಹಿಂದೆ, ಆ ಎಲ್ಲ ಸೂಕ್ಷ್ಮತೆಗಳನ್ನು ಈ ಕವಿತೆಯಲ್ಲಿ ಅವರು ಕಟ್ಟಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಆ ಎಲ್ಲ ಸಂಕಟಗಳಿಗೆ, ನೋವುಗಳಿಗೆ, ತಲ್ಲಣಗಳಿಗೆ ಇಲ್ಲಿ
ಈ ಕವಿತೆ ಧ್ವನಿಯಾಗಿದೆ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಸುಮಾರು ಒಳ್ಳೊಳ್ಳೆ ಎಲ್ಲ ಬರಹಗಾರರ ಕವಿತೆಗಳು, ನಾನು ಆಗಲೇ ಹೇಳಿದಂತೆ ಸುಮಾರು 200ಕ್ಕೂ ಹೆಚ್ಚು ಕವಿತೆಗಳಿವೆ. ಇಲ್ಲಿ ನನಗೆ ಸಮಯದ ಚೌಕಟ್ಟು ಇರೋದರಿಂದ ಬಹುತೇಕ ಕವಿತೆಗಳೆಲ್ಲವೂ ಕೂಡ ಇಲ್ಲಿ ಉಲ್ಲೇಖ ಮಾಡತಕ್ಕಂಥ ಕವಿತೆಗಳೇ. ನನಗೆ ಈ ಸಮಯದ ಒಂದು ಚೌಕಟ್ಟಿರೋದರಿಂದ ಇಷ್ಟು ಮಾತ್ರ ಈ ಬಹುಜನರ ಕವಿತೆಗಳು ಅನ್ನುವಂತಹ ಈ ಕವನ ಸಂಕಲನ ಏನಿದೆ, ಈ ಕವನ ಸಂಕಲನದಲ್ಲಿ ಒಂದಷ್ಟು ಕವಿತೆಗಳನ್ನು ಅವಲೋಕನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ತಾವೆಲ್ಲರೂ ಈ ಪುಸ್ತಕವನ್ನು ಓದುವಂಥ ಪ್ರಯತ್ನ ಮಾಡಿದಾಗ ಈ ನಾಡಿನ ಅನೇಕ ಕವಿಗಳು ಬರೆದಂತಹ ಬಹಳ ಮಹತ್ವದ ಕವಿತೆಗಳು ಇದರಲ್ಲಿವೆ. ಬಹುಶಃ ಆ ಕವಿತೆಗಳು ನಿಮ್ಮನ್ನು ಕೂಡ ಸ್ಫೂರ್ತಿಗೊಳಿಸಬಲ್ಲವು, ಸಮಾಜದ ಅಂತಸತ್ವಕ್ಕಾಗಿ ಈ ಕವಿತೆಗಳೆಲ್ಲವೂ ಕೂಡ ಮಿಡಿಯಬಲ್ಲವು ಅನ್ನುವಂತಹ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಈ ಕೃತಿಯ ಅವಲೋಕನವನ್ನು ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತೇನೆ. ಇಲ್ಲಿ ಶ್ರೀಯುತ ರಮೇಶ್ ಸುರ್ವೆ ಅಂತಹ ಹಿರಿಯರು ಸಾಂಸ್ಕೃತಿಕ ಲೋಕದ ಮೂಲಕ ಸಮಾಜವನ್ನು ತಿದ್ದುತಕ್ಕಂತಹ ಅನೇಕ ಇಲ್ಲಿ ನಾನು ಆಗಲೇ ಹೇಳಿದಂತೆ ಕಲೆ, ಸಂಗೀತ, ಸಾಹಿತ್ಯ, ನಾಟಕದ ಮುಖಾಂತರ, ಕಥಾ ಸಂಕಲನಗಳ ಮೂಲಕ ಇಲ್ಲಿ ಬಹಳಷ್ಟು ಈ ನಾಡಿನ ಸಾಹಿತ್ಯ ಲೋಕದಲ್ಲಿ ತುಂಬ ಚಿರಪರಿಚಿತರು. ಅವರು ಇನ್ನೊಂದಷ್ಟು ಕೃತಿಗಳ ಮೂಲಕ ಈ ಸಾಂಸ್ಕೃತಿಕ ಪ್ರಜ್ಞೆಯನ್ನು ಮೂಡಿಸೋದ್ರ ಮೂಲಕ ಸಮಾಜವನ್ನು ತಿದ್ದುತಕ್ಕಂತಹ ಇಲ್ಲಿ ಹೊಸ ತಲೆಮಾರು ಏನಿದೆ ಆ ತಲೆಮಾರಿಗೆ ಬರಹ ಒಂದು ಬಹಳ ದೊಡ್ಡ ಸಾಮಾಜಿಕ ಜವಾಬ್ದಾರಿ ಅಂತ ಕುವೆಂಪುರವರು ಹೇಳ್ತಾರೆ. ಬದುಕು ಕೂಡ ಅಂದರೆ ಇಲ್ಲಿ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತೈತಿ ಅಂತ. ಹಾಗೆ ದೊಡ್ಡದಾದ ಬದುಕನ್ನು ಬದುಕಿದ್ರೆ ಮಾತ್ರ ಆತ ಬರೆದಂತಹ ಬರಹಕ್ಕೆ, ಕವಿತೆಗಳಿಗೆ, ನಾಟಕಗಳಿಗೆ ಬಹಳ ದೊಡ್ಡ ಬೆಲೆ ಬರ್ತತಿ ಅಂತ ಕುವೆಂಪುರವರು ಒಂದು ಕಡೆ ಹೇಳ್ತಾರೆ. ಅವರ ಬದುಕು ಕೂಡ ಇಂತಹ ಅಂದರೆ ಹೊಸ ತಲೆಮಾರಿಗೆ ಸ್ಫೂರ್ತಿಯಾಗಬಲ್ಲದು. ಇಂಥ ಸೂಕ್ಷ್ಮ ಸಂವೇದನೆಗಳನ್ನು ಇಟ್ಟುಕೊಂಡು ಇನ್ನಷ್ಟು ಸಾಮಾಜಿಕ ಜೀವನಕ್ಕಾಗಿ ಅವರು ತುಡಿಲಿ. ಅವರ ಈ ಸುಮಾರು ನಾನು ಹೇಳಿದಂತೆ ಸುಮಾರು 3.5 ದಶಕಕ್ಕೂ ಹೆಚ್ಚು ಕಾಲ ಈ ಸಾರ್ವಜನಿಕ ಜೀವನದಲ್ಲಿ ಬಹಳಷ್ಟು ಕೆಲಸಗಳನ್ನು ಅವರು ಈ ಸಾಂಸ್ಕೃತಿಕ ಚಿಂತನೆಗಳ ಮೂಲಕ ಸಮಾಜವನ್ನು ತಿದ್ದುತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹಿರಿಯರ ಬದುಕು ಮತ್ತು ಬರಹ ನಮಗೆಲ್ಲರಿಗೂ ಸ್ಫೂರ್ತಿಯಾಗಲಿ ಅನ್ನುವಂಥ ಆಶಯಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಶ್ರೀಯುತ ಹಿರಿಯರಾದಂಥ ರಮೇಶ್ ಸುರ್ವೆ ಸರ್ ಅವರಿಗೆ ನಾನು ಈ ಅಕ್ಷರ ಟಿವಿ ಮೂಲಕ ಸಲ್ಲಿಸ್ತಾ ಇಲ್ಲಿಗೆ ಬಹುಜನರ ಕವಿತೆಗಳು ಅನ್ನುವಂತಹ ಕವನ ಸಂಕಲನದ ಅವಲೋಕನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ಪುಸ್ತಕದೊಂದಿಗೆ ನಿಮ್ಮನ್ನು ಎದುರುಗೊಳ್ಳುತ್ತೇನೆ. ಅಲ್ಲಿಯವರೆಗೆ ವಿರಾಮ. ನಮಸ್ಕಾರ.